ಈ ವಿಡಿಯೋ ಹಾಕಿರ್ತಕ್ಕಂಥವ್ರ ಹೆಸರು ಅಲ್ಲಾ ಬಕ್ಷು ಸಿರಾ ಡಿಪೋ ಅಂತೇಳಿ ಇದೆ ಇಲ್ಲಿ. ಇವರು ಮಾತನಾಡಿರ್ತಕ್ಕಂಥ ವಿಚಾರಗಳು ಎಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಯಾವುದೂ ಕೂಡ ತಾಳೆ ಆಗೋದಿಲ್ಲ. ಇವರು ಮಾತಾಡಿರ್ತಕ್ಕಂಥ ಅಂಶಗಳನ್ನೆಲ್ಲ ನೋಡಿದರೆ ಇವರು ನಮ್ಮ ಯಾವ ಸಭೆಗಳಿಗೂ ಭಾಗವಹಿಸಿದವರಲ್ಲ, ಮತ್ತು ಆ ಸಭೆಗಳಲ್ಲಿ ನಾವು ವಿಚಾರವನ್ನು ಏನು ಮಾತನಾಡ್ತೀವಿ ಅಂತೇಳಿ ತಿಳ್ಕೊಂಡವರಲ್ಲ, ಅಥವಾ ನಾವು ಆಡಳಿತ ವರ್ಗ ಮತ್ತು ಸರ್ಕಾರದ ಜೊತೆ ಮಾತುಕತೆ ಹೋದಾಗ ಏನು ಮಾತಾಡ್ತೀವಿ ಅಂತಕ್ಕಂಥ ಯಾವ ಅರಿವು ಇಲ್ಲದೆ ಇರತಕ್ಕಂಥ ಒಬ್ಬ ಮನುಷ್ಯ ಈತ. ಇವ್ರಿಗೇನು ತೋಚಿದೆಯೋ ಅದನ್ನು ಮಾತನಾಡಿದ್ದಾರೆ. ಬಹುಶಃ ಇವರು ಯಾವುದೋ ಕೂಟದ ಅಥವಾ ಇನ್ನೊಂದು ಇದು ಭಿನ್ನ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು ಅಂತೇಳಿ ಕಾಣಿಸ್ತಾರೆ. ನಾವು ಯಾವತ್ತೂ ಕೂಡ ಅರಿಯರ್ಸನ್ನು ಬಿಟ್ಕೊಡ್ತೀವಿ ಅಂತ ಎಲ್ಲಿಯೂ ಹೇಳಿಲ್ಲ. ಈ ರೀತಿ ಸುಳ್ಳು ಆರೋಪ ಮಾಡ್ತಕ್ಕಂಥ ಈ ಮನುಷ್ಯ ನಾವು ಎಲ್ಲಿ ಹೇಳಿದ್ದೀವಿ ಅಂತಕ್ಕಂಥ ದಾಖಲೆಯನ್ನು ಇವರು ತಂದು ತೋರಿಸ್ಬೇಕು. ಅವರೇ ಒಳ ಒಪ್ಪಂದ ಏನೋ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಯಾರ ಬಗ್ಗೆ ಅರಸು ಅವ್ರು ಮಾತನಾಡಿದ್ದಾರೆ ನಮಗೆ ಗೊತ್ತಿಲ್ಲ. ಅರಸು ಅವರು ನಮ್ಮ ಜಂಟಿ ಕ್ರಿಯಾ ಸಮಿತಿನಲ್ಲಿ ಸಂಚಾಲಕರು. ನಾವು ಎಂದೂ ಕೂಡ ಅರಿಯರ್ಸನ್ನು ಬಿಟ್ಟುಕೊಡ್ತೀವಿ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಹೇಳಿ ಇಲ್ಲ, ಮುಂದೆ ಹೇಳೋದೂ ಇಲ್ಲ. ಸೊ ಈ ರೀತಿ ಸುಳ್ಳು ಆರೋಪಗಳನ್ನು ಈ ರೀತಿ ವಿಡಿಯೋಗಳಲ್ಲಿ ಮಾತನಾಡಿ ತಿಳಿಸ್ತಕ್ಕಂಥದ್ದು ಕಾರ್ಮಿಕರನ್ನ ತಪ್ಪು ದಾರಿಗೆ ಎಳೆಯುವಂಥ ಒಂದು ವಿಧಾನ ಆಗಿದೆ. ನಾವು ಇಂಕ್ರಿಮೆಂಟನ್ನು ಕೇಳಿಲ್ಲ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ನಾನು ಪ್ರತಿ ಬಹಿರಂಗ ಸಭೆಯಲ್ಲಿ ಕೂಡ ಹೇಳ್ತಾ ಇದ್ದೀವಿ, ರಾಜ್ಯ ಸರ್ಕಾರಿ ನೌಕರರಿಗೆ 650 ರೂಪಾಯಿ ಇಂಕ್ರಿಮೆಂಟ್ ಇದೆ, ಡಿ ದರ್ಜೆ ನೌಕರರಿಗೆ. ಸಾರಿಗೆ ನಿಗಮಗಳ ನೌಕರರಿಗೆ 230 ರೂಪಾಯಿ ಇದೆ ಅಂತಕ್ಕಂಥ ಅಂಶವನ್ನು ಹೇಳಿ ಈ ತಾರತಮ್ಯವನ್ನು ಸರಿಪಡಿಸ್ಬೇಕು ಅಂತಕ್ಕಂಥ ಅಂಶವನ್ನು ಕೂಡ ರಾಜ್ಯ ಸರ್ಕಾರ ಕೇಳಿದ್ದೀವಿ. ಸೊ ಆದ್ದರಿಂದ ಇವರು ಈ ಯಾವ ವಿಷಯಗಳನ್ನು ತಿಳ್ಕೊಳ್ಳೋದಲ್ಲೇ ಸುಮ್ಮನೆ ಏನೋ ಮಾತನಾಡಬೇಕು ಅನ್ನುವಂಥ ಕಾರಣಕ್ಕೆ ಅದ್ಯಾವುದೋ ಅರಸು ಹೇಳಿದ್ದಾರೆ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ನಾವು CITU ಫೆಡರೇಷನ್ನಿನ HS ಮಂಜುನಾಥ್ ಅವರು, ನಾನು ಈ ಸಂಸ್ಥೆನಲ್ಲಿ ನಾನು ಸುಮಾರು 35 ವರ್ಷಗಳ ಕಾಲ ಸೇವೆ ಮಾಡಿದ್ದೀನಿ. ಎಂದೂ ಕೂಡ ನಾವು ಸಂಘಟನೆಗೆ ಬಂದ ನಂತರ ಕಾರ್ಮಿಕರಿಗೆ ಅನ್ಯಾಯ ದ್ರೋಹ ಮಾಡ್ತಕ್ಕಂಥ ಯಾವ ಕೆಲಸವನ್ನು ಕೂಡ ನಾವು ಮಾಡಿಲ್ಲ. ಆ ಥರದ್ದು ಏನಾರ ಇದ್ದರೆ ಖಂಡಿತವಾಗೂ ನೀವೆಲ್ಲಾದ್ರೂ ಅದಕ್ಕೆ ದಾಖಲೆ ಸಮೇತ ಅಥವಾ ಆಧಾರ ಸಮೇತ ನೀವು ಹೇಳಿದರೆ ಅದು ನಾವು ಚರ್ಚೆ ಮಾಡ್ಬೋದು. ಅದರಿಂದ ಈತ ಮಾಡಿರ್ತಕ್ಕಂಥದ್ದು ಎಲ್ಲವೂ ಸಂಪೂರ್ಣವಾದಂಥ ಸುಳ್ಳು ಮತ್ತು ಈತನಿಗೆ ತಿಳಿದಂಗೆ ಮಾತನಾಡಿದ್ದಾರೆ, ಅಥವಾ ಈತ ಒಂದು ರೀತಿ ಬೇರೆ ಮನಸ್ಥಿತಿ ಉಳ್ಳುವಂಥವ್ರು. ನಾವು ಟೇಬಲ್ ಮೇಲೆ ಕೂತ್ಕೊಂಡು ಬರೆದವರಲ್ಲ. ನಾನು ಈ ಸಂಸ್ಥೆಯಲ್ಲಿ 5 ವರ್ಷ ಕಂಡಕ್ಟರ್ ಆಗಿ ಇದ್ದು ಆಮೇಲೆ ಬೆಳೆದಿರ್ತಕ್ಕಂಥವನು. ಮತ್ತು ಅನುಭವಗಳ ಕೊರತೆಯನ್ನು ನಾವು ಅಲ್ಲಾ ಬಕ್ಷ ಅವರಿಂದ ತಗೋಬೇಕಾದಂಥದ್ದು ಏನೂ ಇಲ್ಲ. ಅಲ್ಲಾ ಬಕ್ಷ ಅವರು ಬಹುಶಃ ನಮ್ಮನ್ನು ಇವತ್ತಿನಿಂದ ಏನು ನೋಡ್ತಾ ಇಲ್ಲ. ನಾನು ತುಮಕೂರು ಡಿವಿಷನ್ನಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ನೀವು ಈ ರೀತಿ ಸುಳ್ಳು ಆರೋಪ ಮಾಡುವಾಗ ಅಥವಾ ನಿಮಗೆ ತಿಳಿದದ್ದನ್ನು ಮಾತಾಡುವಾಗ ಸ್ವಲ್ಪ ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಿ ಮಾತನಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾವು ಯಾವತ್ತೂ ಕೂಡ ಮುಕ್ತವಾಗಿರೋರು. ನಾವು ಸರ್ಕಾರಕ್ಕೆ ಹೇಳಿ ಯಾವ ವೇದಿಕೆಯಲ್ಲಿ ನಾವು ಅರಿಯರ್ಸನ್ನು ಬಿಟ್ಕೊಡ್ತೀವಿ ಅಂತ ಹೇಳಿದ್ದೀವಿ ಅಂತಕ್ಕಂಥದ್ದನ್ನು ಇವ್ರು ಪ್ರೂವ್ ಮಾಡಬೇಕು. ಇಲ್ಲದೇ ಇದ್ದರೆ ಅಲ್ಲಾ ಬಕ್ಷ ಅವರು ಈ ಏನು ಕಾರ್ಮಿಕರಿದ್ದಾರೆ 1,15,000 ಜನ, ಅವ್ರ ಕ್ಷಮೆ ಕೇಳಬೇಕು. ಇಲ್ಲದೇ ಇದ್ದರೆ ನಾಳೆ ಅವರು ಎಲ್ಲಿ ಭೇಟಿ ಆಗ್ತಾರೆ, ನಾವು ಅಲ್ಲಿ ಹೋಗ್ಲಿಕ್ಕೆ ತಯಾರಿದ್ದೀವಿ. ಸಿರಾದಲ್ಲಿದ್ದರೆ ಅವ್ರು ಹೇಳಿ, ನಾವು ಸಿರಾಕ್ಕೆ ಬಂದು ನಾವು ಮಾತಾಡಲಿಕ್ಕೆ ತಯಾರಿದ್ದೀವಿ. ನಾವು ಯಾವುದೋ ಉಪಜೀವನ ಮಾಡಲಿಕ್ಕೆ ಇಲ್ಲಿ ಬಂದಿಲ್ಲ. ನಮಗೆ ಒಂದು ದುಡಿಯುವ ವರ್ಗದ ಸೈದ್ಧಾಂತಿಕ ತಿಳುವಳಿಕೆ ಆಧಾರದ ಮೇಲೆ CITU ಫೆಡರೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಇವ್ರಿಗೆ ತಿಳಿದಂಗೆ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಮತ್ತು ಎಲ್ಲವನ್ನೂ ನೀವು ಸಮಸ್ಯೆ ಬಗೆಹರಿಸ್ಕೊಳ್ಳೋದಾದರೆ ಬನ್ನಿ ಲೀಡರ್ಶಿಪ್ ನೀವು ಮಾಡಿ. ನಿಮ್ಮನ್ನು ಲೀಡರ್ಶಿಪ್ ಮಾಡಬೇಡಿ. ಸಾರಿಗೆ ಕಾರ್ಮಿಕರಿಗೆ ಉತ್ತಮವಾದಂಥ ವೇತನ ಕೊಡಿಸ್ಬೇಡಿ, ಸರಿಸಮಾನವಾದಂಥ ವೇತನ ಕೊಡಿಸ್ಬೇಡಿ, ಅಥವಾ ಆಂಧ್ರ ತೆಲಂಗಾಣದ ರೀತಿ ಒಂದು ಏನು ಅವ್ರ ಜೊತೆ ಸರ್ಕಾರ ಏನು ಒಂದು ಮಿಲನ ಮಾಡ್ಕೊಂಡಿದೆ, ಆ ರೀತಿ ಮಾಡ್ಕೊಳ್ಳೋಕ್ಕೆ ಹೋರಾಟ ಮಾಡಬೇಡಿ ಅಂತ ನಾವೇನು ಹೇಳಿಲ್ವಲ್ಲ. ಮಾಡಿ, ಹೋರಾಟ ಮಾಡಿ ಕೊಡಿಸಿ.
ನೀವು ಕೊಡಿಸ್ತೀರಾ ಅಂತ ಹೇಳಿದ್ರೆ ಜನ ನಿಮ್ಮ ಪರ ನಿಲ್ತಾರೆ. ಸುಮ್ಮನೆ ಹಿಂದ್ಗಡೆ ಈ ರೀತಿ ಎಲ್ಲ ಮಾತನಾಡಿ ಕಾರ್ಮಿಕರಲ್ಲಿ ಗೊಂದಲವನ್ನು ಉಂಟು ಮಾಡ್ತಕ್ಕಂಥ ನೀಚ ಕೆಲಸವನ್ನು ಮಾಡೋದ್ರಲ್ಲೇ ನಿರತರಾದ್ರೆ ಕಾರ್ಮಿಕರಿಗೆ ಏನು ಹೆಚ್ಚು ಉಪಯೋಗ ಆಗೋದಿಲ್ಲ. ನಾವು ನೋಡಿಲ್ವಾ 2021ರಲ್ಲಿ 14 ದಿವಸ ಸ್ಟ್ರೈಕ್ ಮಾಡಿ ಏನ್ ಕೊಡಿಸಿದ್ರಿ ಅಂತ ಹೇಳಿ ನೋಡಿಲ್ವಾ? ಸಾವಿರಾರು ಜನವನ್ನ ಡಿಸ್ಮಿಸ್ ಮಾಡಿ ಲೋಕ ಅದಾಲತ್ ಮೂಲಕ ಬನ್ನಿ ಅಂತ ಹೇಳಿ ಅವ್ರಿಗೆ ನೇಣುಗಂಬಕ್ಕೆ ಹಾಕಿದಿರಲ್ಲ, ಗೊತ್ತಾಗಿಲ್ವಾ ಅದು? ಯಾವ ಡಿಸ್ಮಿಸ್ ಆದಂತ ನೌಕರರು ಕೇಸ್ ಹಾಕಕ್ ಬಂದ್ರೆ ದುಡ್ಡು ವಸೂಲ್ ಮಾಡ್ಕೊಂಡು ಏನೆಲ್ಲ ಮಾಡಿದ್ರು ಅನ್ನೋದು ಗೊತ್ತಿಲ್ವಾ ನಮಗೆ? ನಾವು ಬಿಚ್ಚಬೇಕಾಗತ್ತೆ ನಿಮ್ನೆಲ್ಲ. ನೀವೆಲ್ಲ ಏನೇನ್ ಮಾತನಾಡ್ತೀರಾ, ಏನೇನ್ ಮಾಡ್ತೀರಾ, ಏನ್ ಮೋಸ ಮಾಡಿದೀರಾ. ಇವಾಗ ಸಾರಿಗೆ ಕಾರ್ಮಿಕರಿಗೆ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಏನ್ ಅನ್ಯಾಯ ಅಂತ ಹೇಳಿದ್ರೆ ನೀನು ನಿಮ್ಮ ಈ ಮುಖಂಡ ಹೋಗಿ ಹೂಗುಚ್ಛ ಕೊಟ್ಟು ಬಂದು ಸಾರಿಗೆ ನಿಗಮಗಳು ಅತ್ಯಂತ ಕಷ್ಟದಲ್ಲಿದ್ದಾಗಲೂ 12.5 ಕೊಟ್ಟಿದ್ದೀರಾ ಅಂತ ಸ್ವಾಗತ ಮಾಡಿದಿರಲ್ಲ, ಅವನಿಗೆ ಹೇಳಯ್ಯ ಇದನ್ನೆಲ್ಲ. ನೀನು ಎಲ್ಲಿ ಬರ್ಬೇಕು ಹೇಳು, ಚರ್ಚೆ ಮಾಡೋಣ. ಸುಮ್ಮನೆ ಇಲ್ಲದೆ ಇರ್ತಕ್ಕಂಥದ್ದು ಇದನ್ನೆಲ್ಲ ಹೇಳ್ಬೇಡ. ಅದರಿಂದ ನಾನು ಸಾರಿಗೆ ನಿಗಮಗಳ ನೌಕರರಲ್ಲಿ ವಿನಂತಿ ಮಾಡೋದು, ಇಂಥ ದಾರಿ ತಪ್ಪಿಸೋರು, ಅಡ್ಡದಾರಿಗೆಳೆಯೋರು, ಈಗೆಲ್ಲ 2019ರಿಂದ ಏನ್ ಮಾಡಿದರೆ ನೀವೆಲ್ಲರೂ ಕೂಡ ಅನುಭವದಲ್ಲಿ ಪಾಠ ಕಲ್ತಿದ್ದೀರಾ. ಇಂಥ ದಾರಿ ತಪ್ಪಿಸೋರಿಂದಲೇ ಸಾರಿಗೆ ನಿಗಮಗಳ ನೌಕರರಿಗೆ ಇವತ್ತು ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ ಬಂದಿರೋದು ಮತ್ತು ಅತಿ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿರೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಂಥವ್ರ ಮಾತಿಗೆ ಹೆಚ್ಚು ಬೆಲೆ ಕೊಡಬೇಡಿ. ನಾವು ಸಾರಿಗೆ ನಿಗಮಗಳ ನೌಕರರಿಗೆ CITU ಫೆಡರೇಷನ್ ಎಂದೂ ಕೂಡ ದ್ರೋಹ ಮಾಡೋದಿಲ್ಲ. ನಾನು ಈ ಸಂಸ್ಥೆನಲ್ಲಿ ಚಾಲಕ